ಎಲ್ಲ ಬಿಟ್ಟೋಗ್ಬಿಟ್ರು ಅಂತ ಎಲ್ಲ ಕರಿಯ ಇದ್ರೆ ಅವ್ನು ನಮ್ಸಲ್ಲಿ ಅವನ ಕಂಡು ನಾಗರಾಜ್ ಹೇಳಿ ಕರ್ಕೊಂಬರ ಗುಡಿಗೌಡ್ರು ಅಲ್ಲೇಳ್ರಿ ಮಾತಾಡ್ಸಿ ಬನ್ನಿ ಬನ್ನಿ ಕುರ್ಚಿ ಬನ್ನಿ ಇತ್ತ ಬರ್ರಿ ಓ ಸಿದಾ ಬರಲಿಲ್ಲ ಚೆನ್ನಾಗಿ ನಾನೇನು ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಬಟ್ ನಾಗಮಂಗಲ ತಾಲೂಕಿನಲ್ಲಿ ನನ್ನ ಗುರುತನ್ನ ಹಿಂಗೆ ಮುಂದುವರಿಸ್ತೀನಿ. ಬಟ್ ನಾನು ನಂಬ್ಕೊಂಡಿರ್ತಕ್ಕಂಥ ಜನ ಇವ್ರಿಗೆ ಕತ್ತು ಕೂದ್ರು ಸಹಿತ ಬೇರೆಯವ್ರ ಮನೆಗೆ ಹೋಗಲ್ಲ. ಎಲ್ಲ ಬೇಕವರು ಇವರು ಯಾರು ಬರಬೇಡಿ. ಇವರು ಶಿವರಾಮೇಗೌಡರು ಭಕ್ತರುಗಳು. ಇವರು ಅವ್ರು ಯಾರು ಕಾಂಗ್ರೆಸ್ ಬೇರೆ ಲೀಡರ್ಗಳು ಪಾರ್ಟಿ ಬಿಟ್ಬಿಟ್ಟು ನಾವು ಕಾಂಗ್ರೆಸ್ ಪಾರ್ಟಿ ಒರಿಜಿನಲ್ ಕಾಂಗ್ರೆಸ್ ನಾವೇ ಕಾಂಗ್ರೆಸ್ ಕಟ್ಟಿದ್ದು. ಇಲ್ಲಿ ಯಾರ್ಯಾರೋ ಬಂದು ಸೇರ್ಕೊಂಡು ಏನೇನೋ ಮಾಡ್ತಾವ್ರೆ, ಚಿಂತೆ ಇಲ್ಲ. ಈಗ ಅವರು ನಮ್ಮ ಲೀಡರ್ಗಳಾಗಿದ್ದಾರೆ. ಇವತ್ತು ಇವರು ಇರ್ತಕ್ಕಂಥವ್ರು ರಾಮೇಗೌಡರು 25 ವರ್ಷ ಆಯಿತು. ಇಲ್ಲಿ ನಮ್ಮ ಮಂಜೇಗೌಡರು, ನಾವೆಲ್ಲ ಇಲ್ಲಿ ನಮ್ಮ ಚೆನ್ನಪ್ಪನವರು, ಇವರೆಲ್ಲರೂ ಸಹಿತ ನಮ್ಮ ಇದೊಂದೇ ಟೀಮ್ ಅಲ್ಲ. ಇಡೀ ನಾಗಮಂಗಲದಲ್ಲಿ ನಾನು ಯಾರ ತಲೂ 5 ರೂಪಾಯಿ ಇದುವರೆಗೆ ಲಂಚ ಕೈ ಹಾಕಿ ನನ್ನ ಕಾಲದಲ್ಲಿ ಅಧಿಕಾರಿಗಳು ಗಡಗಡ ನಡುತ್ತಿದ್ರು. ಈಗ ಯಾವ ಆಫೀಸ್ಗೆ ಹೋದ್ರು ಜೋಬಲ್ ದುಡ್ಡಿಲ್ಲದೆ ಕೆಲಸಗಳಾಗೋದಿಲ್ಲ. ನಾನು ಚಲರಾಜ ಸ್ವಾಮಿಯವ್ರಿಗೆ ಹೇಳಿದ್ದೀನಿ ಇದು ಬಂದೋಬಸ್ತ್ ಮಾಡಿ ಅಂತ. ಅವ್ರಿಗೂ ಪಾಪ ರಾಜ್ಯ ಮಟ್ಟದಲ್ಲಿ ಓಡಾಡಬೇಕು, ಅವ್ರಿಗೂ ಬಿಸಿ ಆದ್ರಿಂದ ಆಗಿಲ್ಲ. ಅವರು ಓಡಾಡಿ ಮಾಡಿದರೆ ಆಯ್ತದೆ. ಅವ್ರು ಮುಂದಕ್ಕೆ ಇನ್ನೇನಾರ ಕ್ರಮ ತಗೋಬೋದು ಅಂತ ಅನ್ಕೊಂಡು ಈಗ ಲೋಕಲ್ ಬಾಡಿ ಚುನಾವಣೆಗಳಿಗೆ ಹೇಗೆ ಸಿದ್ಧತೆ ನಡೀತದೆ ನೋಡೋಣ. ಇನ್ನು ಪ್ರಯತ್ನ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದ್ದೀವಲ್ಲ, ಅವಕಾಶ ಕೊಡಿ. ನಿಮ್ಮ ಆಸೆ ನಿಮ್ಮ ಸಪೋರ್ಟ್ ಇರಲಿ. ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು. ತಂದು ಕೊಟ್ಟರೆ ಅವರು ಜನಗಳಿಗೆ ತಿಳಿಸ್ಕೊಟ್ಟರೆ ಅವರು ಶಿವರಾಮೇಗೌಡರು. ಇವತ್ತು ಶಿವರಾಮೇಗೌಡರನ್ನ ನೆರಳಲ್ಲೇ ಬೆಳೆದವರು ಇವತ್ತು ಶಿವರಾಮೇಗೌಡರಿಗೆ ವಿರುದ್ಧವಾಗಿ ಕೆಲವರು ಜನಗಳು ಇದ್ದಾರೆ. ಕೆಲವರು ಶಿವರಾಮೇಗೌಡರನ್ನ ಆತ್ಮೀಯಾಗಿದ್ದವರು ಇವತ್ತು ಅವ್ರನ್ನ ಬೆನ್ನೆಲುವಾಗಿ ನಿಂತಿದ್ದಾರೆ. ಈಗ ನಾನು ಅವ್ರು ಯಾರನ್ನೂ ದೂಷಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅವ್ರು ಯಾರನ್ನೂ ದೂಷಿಸೋದಿಲ್ಲ. ನಾನು ಸಕ್ರಿಯವಾಗಿ ಇಲ್ಲದೆ ಇರೋದೇ ಕಾರಣ ಅವರೆಲ್ಲ ಹಂಗೆ ಆಡೋದು. ನಾನು ಸಕ್ರಿಯವಾಗಿದ್ದರೆ ಅವರೆಲ್ಲೂ ಹೋಗಲ್ಲ. ಈಗ ನಾನು ಸಹಿತ ಬೆಂಗಳೂರಿನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಬಿಸ್ನೆಸ್ಸು ಮತ್ತೊಂದು ಇವೆಲ್ಲರೂ ತೊಡಗಿಸ್ಕೊಂಡಿದ್ದೀವಿ. ನನಗೂ ಅಲ್ಲೇ ಭಾಳ ಎಲೆಕ್ಷನ್ ಮಾಡಿದ್ದೀನಿ ನಾಗಮಂಗಲ ತಾಲೂಕಲ್ಲಿ. ಆದ್ದರಿಂದ ಈಗಿನವ್ರು ಮಾಡ್ಕೊಳ್ಳಿ. ನನ್ನ ಮಗ ಓಡಾಡ್ತಾ ಇದ್ದಾನೆ, ಅವ್ನು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವನಿಗೂ ಒಳ್ಳೇದಾಗಲಿ ಅಂತ ಮಾಡೋಕ್ಕೋಸ್ಕರ ಕೇಳೋಕ್ಕೋಸ್ಕರ. ಲೋಕಲ್ ಚುನಾವಣೆಯಲ್ಲಿ ಹೇಳಿದ್ರಿ ಎಲ್ಲ ಕ್ಷೇತ್ರಾದ್ಯಂತ ಎಲ್ಲ ನಮ್ಮ ಕ್ಷೇತ್ರದಲ್ಲ ಕರೆದಿ ಇಲ್ಲ. ಅದೇನಾಯಿತು ಅಂತ ಹೇಳಿದರೆ ಹೋದ ಸಾರಿ ಚುನಾವಣೆಯಲ್ಲಿ ನಾನು ಪ್ರಪ್ರಥಮವಾಗಿ ಮಾಡಿದ್ದು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಿಗಿಯಾಗಿ ಕಟ್ಟಕ್ಕೆ ಬಿಡಲೂ ಇಲ್ಲ. ನಾನು ಇಂದೊಂದು ಸರಿ ಪ್ರಯತ್ನ ಮಾಡಿದ್ದೆ. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೋದಿಯವ್ರ ಬಗ್ಗೆ ಭಾಳ ಜನ ತಲೆ ಕೆಡಿಸ್ಕೊಳ್ತಾರೆ. ಆದರೆ ಕರ್ನಾಟಕ ರಾಜ್ಯದ ಪರವಾಗಿ ಬಂದಾಗ ಇಲ್ಲಿ ಲೋಕಲ್ ಸರ್ಕಾರಗಳ ಮೇಲೆ ಆಮೇಲೆ ಅದಲ್ಲದೆ ಹಳೆ ಮೈಸೂರಿನಲ್ಲಿ ನನಗೆ ಪಾರ್ಟಿನೇ ಬಲ ಮಾಡಲಿಲ್ಲ. ನನಗೆ ಈ ಪಾರ್ಟಿಗೆ ಸೇರ್ಕೊಂಡಿದ್ದು BJPಗೆ ಬಲವಂತ ಮಾಡಿ ಬಸವರಾಜ ಬೊಮ್ಮಾಯಿಯವರು ಹೇಳ್ಕೊಂಡು ಹೋಗ್ಬಿಟ್ರು. ಇಂದು ದಿವಸ ರಾತ್ರಿ ಫೋನ್ ಮಾಡಿದರು. ಫೋನ್ನಲ್ಲಿ ನಡ್ಡಾರವ್ರಿಗೆ ಮಾತಾಡಿಸ್ಬಿಟ್ರು, ಅಲ್ಲೇ ಅಮಿತ್ ಶಾ ಸಾಹೇಬ್ರಿಗೆ ಮಾತಾಡಿಸ್ಬಿಟ್ರು. ಅವರಿಬ್ಬರು 3 ದಿವಸಕ್ಕೆ ಬೆಂಗಳೂರಿಗೆ ಬಂದ್ಬಿಟ್ರು. ಅವರಿಬ್ಬರಿಗೂ ತಗೊಂಡೋಗಿ ನನ್ನ ಅಡ್ಬಿಟ್ಟಿಸ್ಬಿಟ್ಟು ನನಗೆ ಹಾರ ಹಾಕಿಸ್ಬಿಟ್ಟು ನಿನ್ನ ಸೇರ್ಕೋಬೇಕು BJPಗೆ. ನಾನು ಮೋದಿಯವ್ರ ಮೇಲೆ ಏನೋ ನಡೀತದೆ ಅಂತ ನೋಡಿದೆ. ಇಲ್ಲಿ ನಾಗಮಂಗಲ ತಾಲೂಕಲ್ಲಿ ಮೋದಿಯವ್ರದ್ದು ಯಾವ ಇದು BJPದು ಸ್ವತಃ ಇಲ್ಲ. ಅದಕ್ಕೋಸ್ಕರಲೇ ನಮಗೆ ಬೇಡ ಅಂತೇಳಿ ನಾನು ಕಾಂಗ್ರೆಸ್ಗೆ ಮತ್ತೆ ನಾನು ಕಾಂಗ್ರೆಸ್ಸು ಬೇರೆ ಬೇರೆ ಕಾರಣದಿಂದ ನಾನು ಎಲ್ಲ ಪಕ್ಷಕ್ಕೂ ಹೋಗುವಂಥ ಪರಿಸ್ಥಿತಿ. ಸರ್ ಇವತ್ತಿನ ಕಾರ್ಯಕ್ರಮ ಇನ್ನು ಮುಂದಕ್ಕೆ
ಯಾವುದೇ ಕಾರಣಕ್ಕೂ ಸಹಿತ ನಾವು ಕಾಂಗ್ರೆಸ್ನಲ್ಲಿ ಇರ್ತೀವಿ, ಕಾಂಗ್ರೆಸ್ನವ್ರ ಜೊತೆಗೆ ಹೋಗ್ತೀವಿ, ಕಾಂಗ್ರೆಸ್ಸಿನ ಸರ್ಕಾರದ ಜೊತೆ, ಸರ್ಕಾರದ ಪಕ್ಷದ ಜೊತೆ ನಮ್ಮ ಒಡನಾಟ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಭರವಸೆ ಕೊಡ್ತೀನಿ. ನಾನು ಸಕ್ರಿಯವಾಗಿ ವಾರಕ್ಕೆ 1 ಸಾರಿ ಇಲ್ಲದೆ 2 ಸಾರಿ ಇಲ್ಲದೆ 3 ಸಾರಿ ಇಲ್ಲದೆ ಬಂದು ಜನದ ಕಷ್ಟ ಸುಖ. ನಾವು ಸಂಸದರಾಗಿದ್ದೀವಿ, ಇಡೀ ಜಿಲ್ಲೆಯಲ್ಲಿ ಆಗುಗಳೆಲ್ಲ ನಾಡಿಗಳೆಲ್ಲ ಹಿಡಿದಿತ್ತು. ಆದರೆ ಯಾಕೆ ನಾಗನೂರಲ್ಲಿ ನೀವು ವಿನಾಕಾರಣ ಕಡಿಮೆ ಮಾಡಿದ ಕ್ಷೇತ್ರ? ನನಗೆ ನಂದು ಅಲ್ಲಿ ಏಜು ಆಯಿತು, ನಾನು ಅಲ್ಲಿ 70 ವರ್ಷ ಈಗ ನಾನು ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ನನಗೆ ನಾಡೋಜ ಹಂಪ ನಾಗರಾಜೇಂದ್ರ ನನ್ನ ಪರವಾಗಿ ಭಾಳ ಧುರೀಣರು, ಭಾಳ ಈ ದೇಶ ಈ ರಾಜ್ಯ ಕಂಡಂಥ ಮುಖಂಡರು, ಸಾಹಿತಿಗಳು, ಅವರು ಅವರ ಅಧ್ಯಕ್ಷತೆಯಲ್ಲಿ ನನ್ನ ಪುಸ್ತಕ ರಾಮೇಗೌಡರು ಎಲ್ಲೆಲ್ಲೋ ಇದ್ದಾರೆ, ರಾಮೇಗೌಡರು ಬರ್ರಿ ಪುಸ್ತಕ ಬರೀಲೇಬೇಕು ಅಂತ ಹೇಳಿ ನಾಡೋಜ ಹಂಪ ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ ಭಾಳ ಭರ್ಜರಿಯಾಗಿ ಒಂದು ಪುಸ್ತಕ ನಾವು ಇಲ್ಲಿ ಒಂದು ಕಾರ್ಯಕ್ರಮನ ಸದ್ಯದಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು, ಹುಟ್ಟಿದಬ್ಬನ. ನಾನು ಸಕ್ರಿಯವಾಗಿ ನನಗೆ ಚುನಾವಣೆ ಮುಖ್ಯ ಇಲ್ಲ. ಚುನಾವಣೆ MLA ಆಗಿದ್ದೀನಿ, BDA ಚೇರ್ಮನ್ ಆಗಿದ್ದಾಗ ನಾನು ಯಾವ ಮಂತ್ರಿಗೂ ಕಡಿಮೆ ಇಲ್ಲ. ಹೌಸಿಂಗ್ ಬೋರ್ಡ್ ಮೆಂಬರ್ ಚೇರ್ಮನ್ ಆಗಿದ್ದಾನು ಅಷ್ಟು ಪವರ್ಫುಲ್. ಸರ್ಕಾರದಲ್ಲಿ ನಾನು ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳಿದರೆ ಗೆರೆ ಹಾಕಿರೋದು ದಾಡ್ತಿರ್ಲಿಲ್ಲ, ಆ ಮಟ್ಟದಲ್ಲಿ ವಿಶ್ವಾಸದಲ್ಲಿತ್ತು. ಈಗ ಕಾಂಗ್ರೆಸ್ನಲ್ಲಿ ಇದ್ದೀವಿ ನಾವು, ನಮಗೂ ಎಲ್ಲ ಸೇರಿ ಇವತ್ತು ನಾವು ಅಧ್ಯಕ್ಷರು ಪಾರ್ಟಿ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇವತ್ತೆಲ್ಲ ಕಡೆಯೂ ಸಹಿತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ನಾಗ ನೋಡ್ಕೊಂಡು ಹೋಗ್ತಾ ಇದೆ. ಇವರು ಅಪೋಸಿಷನ್ ಪಾರ್ಟಿಯವರು, BJP ಅವರು, ದಳದವರು ಬೈಯದೇ ಅವರಿಗೆ ಇರ್ತಕ್ಕಂಥ ವಿಚಾರ, ಅವ್ರದ್ದೇ ಆದಂಥ ದಾಟಿ ಮಾಡ್ತಾರೆ. ಮುಂದಿನ ನಡೆ ಏನಾದ್ರು ನಿಮ್ಮ ಮಗವ್ರಿಗೆ ಏನಾದ್ರು ಅವಕಾಶ ಇದೆಯಾ ಸರ್? ಇಲ್ಲ, ನಾನಿಲ್ಲಿ ಚುನಾವಣೆಗೆ ನಿಲ್ಲಬೇಕು ಮಾಡಬೇಕು ಅನ್ನೋದು ಪ್ರಶ್ನೆ ಇಲ್ಲ. ನಾನು ಜನದ ಜೊತೆ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೆ. ಈಗ ಜನ ನನ್ನ ಯಾರು ಕೈ ಬಿಟ್ಟಿಲ್ಲ, ನಾನು ಜನ ಕೈ ಬಿಟ್ಟಿದ್ದೆ. ನನ್ನನ್ನು ಯಾರು ಜನ ಬಿಟ್ಟಿಲ್ಲ. ಈಗ ಕೆಲವು ಲೀಡರ್ಗಳು ಆ ಕಡೆಗೆ ಹೋಗ್ತಾರೆ, ಈ ಕಡೆಗೆ ಹೋಗ್ತಾರೆ, ಜನ ಹೋಗಲ್ಲ. ಇವತ್ತು ನಾನೇನಾರ ಮೈ ಕೊಡಿ ನಿಂತ್ಕೊಂಡ್ರೆ ಇಲ್ಲೇ ಉಳ್ಕೊಂಡ್ರೆ, ಇಲ್ಲೇ ನಾನು ಇವತ್ತಿಂದ ವಾರದಲ್ಲಿ 4 ದಿವಸ ಉಳ್ಕೊಂಡು ಎಲ್ಲ ನಾನು ಬೆಂಗಳೂರು ಚೆಂಗ್ಲು ಬಿಟ್ಟುಬಿಟ್ಟು ಇಲ್ಲಿ ಉಳ್ಕೊಂಡ್ರೆ ಒಂದು ಆಟ ಆಡ್ಬಿಡ್ತೀನಿ. ಬಟ್ ನನಗೆ ಅದು ಆಯ್ತು.